ಯೇಸು ಕ್ರಿಸ್ತನು ಇಲ್ಲಿಂದ ಕೊಡುವ ವಾಕ್ಯವನ್ನು ನೀವು ಒಬ್ಬೊಬ್ಬರು ಒಂದೇ ಆತ್ಮವಾಗಿ, ಒಂದೇ ನಂಬಿಕೆಯಲ್ಲಿ, ಒಂದೇ ಜೀವವಾಗಿ ನೀವು ಅನ್ಯೂನತೆಯಲ್ಲಿ, ಐಕ್ಯತೆಯಲ್ಲಿ ಇರುವಾಗ, ನೀವು ಒಬ್ಬೊಬ್ಬರು ಒಂದೊಂದು ಕಲ್ಲುಗಳಾಗಿ ನೀವು ಕೂಡಿಸಿ ಒಟ್ಟಿಗೆ ಅನ್ಯೂನತೆಯಲ್ಲಿ ಇರುವಾಗ ಮಾತ್ರನೇ ಅದು ದೇವರ ಆಲಯವಾಗಿ ಕಟ್ಟಲ್ಪಡುವುದು. ಸೊ ಹಾಗಾದ್ರೆ ವಿತೌಟ್ ದ ಯೂನಿಟಿ ಇನ್ ದ ಬಾಡಿ ಆಫ್ ಕ್ರೈಸ್ಟ್, ದೇವರ ಆಲಯ ಅನ್ನೋದು ಒಂದು ಕಲ್ಲಲ್ಲ, ಅನೇಕ ನೀವೆಲ್ಲ ಕಲ್ಲುಗಳಾಗಿದ್ದೀರಲ್ಲ, ಒಂದರ ಮೇಲೆ ಒಂದು ಜೋಡಿಸಿ ಇಟ್ಟು ಅದಕ್ಕೆ ಅವರು ಒಂದು ವಾಸ ಮಾಡುವ ರೀತಿಯಲ್ಲಿ, ಒಂದೇ ಆತ್ಮದಲ್ಲಿ, ಒಂದೇ ನಂಬಿಕೆಯಲ್ಲಿ, ಒಂದೇ ವಾಕ್ಯದಲ್ಲಿ ನೀವು ಬೇರೂರು ಇರುವಾಗ ನಿಮ್ಮ ಯೋಚನೆ, ನಿಮ್ಮ ಮಾತು, ನಿಮ್ಮ ಭಾವನೆಗಳು, ನಿಮ್ಮ ನಡವಳಿಕೆ ಎಲ್ಲ ಕ್ರಿಸ್ತನನ್ನೇ ರೆಪ್ರೆಸೆಂಟ್ ಮಾಡುವಂಥದ್ದಾಗಿರ್ಬೇಕು. ಹಲ್ಲೆಲೂಯಾ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ನೀವು ಸಭೆಯಲ್ಲಿ ಆಶೀರ್ವಾದವಾಗಿಲ್ಲ ಅಂದ್ರೆ ಮನೆಯಲ್ಲಿ ಆಶೀರ್ವಾದವಾಗಿರಕ್ಕೆ ಸಾಧ್ಯ ಇಲ್ಲ. ನೀವು ಸಭೆಯಲ್ಲಿ ಅನ್ಯೂನ್ಯತೆ, ಐಕ್ಯತೆಯನ್ನು ಪ್ರಕಟಿಸಲಿಲ್ಲ ಅಂದ್ರೆ ನಿಮ್ಮ ಜೀವನದಲ್ಲಿ, ಪರ್ಸನಲ್ ಲೈಫಲ್ಲಿ ಒಂದು ಜಯವನ್ನು ನೋಡೋಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸಭೆ ಅನ್ನೋದು ಒಬ್ಬಂದಲ್ಲ, ಸಭೆಗೆ ತಲೆಯಾಗಿರೋದು ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತನ ಉದ್ದೇಶವನ್ನು ನೆರವೇರಿಸುವಂತೆ ಎಲ್ಲ ಕಲ್ಲುಗಳು ಅವರ ನಂಬಿಕೆಯಲ್ಲಿ, ಸತ್ಯದಲ್ಲಿ, ಆತ್ಮದಲ್ಲಿ ಬೇರೂರಿರುವಾಗ ಆ ಸಭೆ ದೇವರ ಮಹಿಮೆಯನ್ನು ಪ್ರಕಟಿಸ್ತಾ ಇದೆ. ಆ ಮಹಿಮೆಯ ಫಲವಾಗಿ ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಜೀವನದಲ್ಲಿ, ನಿಮ್ಮ ಕೆಲಸದಲ್ಲಿ, ನೀವು ಕೈ ಇಟ್ಟು ಮಾಡುವ ಕಾರ್ಯಗಳಲ್ಲಿ ಆ ಮಹಿಮೆ ಪ್ರಕಟವಾಗ್ತಾ ಇರೋದು. ಯೇಸುವಿನ ನಾಮದಲ್ಲಿ ರಿಸೀವ್. ಯಾರು ದೇವರ ಆಲಯಕ್ಕೆ ಬರುವುದನ್ನ ನಿರ್ಲಕ್ಷ್ಯವಾಗಿ ನೋಡಬೇಡಿ. ಡೋಂಟ್ ಸಿ ಇಟ್ ಆಸ್ ಅ ಚಾಯ್ಸ್. ಸಮಯ ಇದ್ರೆ ಬರ್ತೀನಿ, ನನಗೆ ಇಷ್ಟ ಇದ್ರೆ ಬರ್ತೀನಿ, ಫ್ರೀ ಆಗಿದ್ರೆ ಬರ್ತೀನಿ. ಅದಕ್ಕೆ ಇವತ್ತು ಈ ತರ ಇರೋ ಜನರ ಬಗ್ಗೆ ನಾನು ಐ ಡೋಂಟ್ ಕೇರ್ ಅಬೌಟ್ ದಟ್, ಬಿಕಾಸ್ ಅವ್ರ ಆತ್ಮದಲ್ಲೇ ಹುಟ್ಟಿಲ್ಲ. ಅವರು ಆತ್ಮದಲ್ಲಿ ಹುಟ್ಟಿರೋರು, ಅವರಿಗೆ ಎಲ್ಲ ದೇವರ ಕಾರ್ಯಗಳೇ ಪ್ರಾಮುಖ್ಯವಾಗಿರುವುದು ಹೊರತು ಯಾವ ಶರೀರದ ಕಾರ್ಯಗಳು ಪ್ರಾಮುಖ್ಯವಾಗಿರಕ್ಕೆ ಸಾಧ್ಯವಿಲ್ಲ. ಇವತ್ತು ದೇವರ ಅಂತ ಮಹಿಮೆಯನ್ನು ನಾನು ನನ್ನ ಮೂಲಕ ಪ್ರಕಟಪಡಿಸೋದು ಮಾತ್ರ ಅಲ್ಲ, ಈ ಮಹಿಮೆಯನ್ನು ನಾನು ಪರ್ಸನಲ್ ಆಗಿ ಅನುಭವಿಸ್ತಾ ಇದ್ದೀನಿ. ಈ ಅಭಿಷೇಕವನ್ನು, ಈ ವಾಕ್ಯದ ಫಲವನ್ನು ಖಂಡಿತವಾಗ್ಲೂ ನಾನು ಜೀವಮಾನದಲ್ಲಿ ಇದುವರೆಗೂ ನನ್ನ ಹಿಸ್ಟ್ರಿಯಲ್ಲೇ ಈ ವರ್ಷದಲ್ಲಿ ಒಂದು ಅನುಭವಿಸಿದ ಫಲವು ನಾನು ಎಂದಿಗೂ ಅನುಭವಿಸಿಲ್ಲ. ಯು ಆರ್ ದ ಲಿವಿಂಗ್ ಸ್ಟೋನ್ಸ್ ದಟ್ ಗಾಡ್ ಇಸ್ ಬಿಲ್ಡಿಂಗ್ ಇನ್ ಟು ಎ ಸ್ಪಿರಿಚುವಲ್ ಟೆಂಪಲ್. ನೀವೇ ಆ ಜೀವವುಳ್ಳ ಕಲ್ಲು, ಜೀವವುಳ್ಳ ಕಲ್ಲಾಗಿರುವ ನೀವೇ ದೇವರ ಕಟ್ಟಡವು. ಯು ಆರ್ ದ ಲಿವಿಂಗ್ ಸ್ಟೋನ್ ದಟ್ ಗಾಡ್ ಇಸ್ ಬಿಲ್ಡಿಂಗ್ ಇನ್ ಟು ಎ ಸ್ಪಿರಿಚುವಲ್ ಟೆಂಪಲ್. ನೀವು ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾಗಿ ಮಂದಿರವಾಗಿಲಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ ಮತ್ತು ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗವಾದರಾಗಿದ್ದೀರಿ. ಸೊ ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ನೀವು ಇವತ್ತು ನಾವು ಮಾಡ್ತಾ ಇರುವ ಕಾರ್ಯಗಳು ಯಾವುದು ಆಯ್ಕೆ ಇಲ್ಲ. ಇಟ್ಸ್ ನಾಟ್ ಅ ಚಾಯ್ಸ್. ಇವತ್ತು ಇಂಥ ಕಾರ್ಯಗಳನ್ನ ನಾವು ದೇವರ ವಾಕ್ಯವನ್ನು ಕೇಳೋದು, ಆತನ ಪ್ರಸನ್ನತೆಯಲ್ಲಿ ಇರೋದು, ಆತನ ಮಹಿಮೆ ನಮ್ಮಲ್ಲಿ ಪ್ರಕಟವಾಗುವ ಕಾರ್ಯ ಎಲ್ಲ, ಇಟ್ ಇಸ್ ನಾಟ್ ಬೈ ಚಾಯ್ಸ್. ಇದನ್ನ ನಾನೇನೋ ನನಗೆ ಬೇಕಾದ್ರೆ ನಾನು ಪ್ರಕಟಪಡಿಸ್ಬೋದು, ಇದು ಬೇಡ ಅಂದ್ರೆ ಬಿಟ್ಬಿಡ್ಬೋದು, ನನಗೆ ಯಾವಾಗ ಬೇಕೋ ಅವಾಗ ಮಾಡ್ಬೋದು ಅಂತ ಕಾರ್ಯಗಳಲ್ಲ. ಅರ್ಥ ಮಾಡ್ಕೊಳ್ಳಿ, ನಿಮ್ಮನ್ನು ದೇವರು ಸೃಷ್ಟಿಸಿರೋದೇ ಆತನ ಬಂದು ನಿಮ್ಮಲ್ಲಿ ವಾಸ ಮಾಡೋಕ್ಕೋಸ್ಕರ. ಆತನ ಬಂದು ನಿಮ್ಮಲ್ಲಿ ವಾಸ ಮಾಡುವುದೇ ಕಾಣದೇ ಇರುವ ಮಹಿಮೆಯನ್ನು ನಿಮ್ಮಲ್ಲಿ ಪ್ರಕಟಪಡಿಸೋದಕ್ಕೋಸ್ಕರ. ಹಾಗಾದ್ರೆ ನೀವು ಇವತ್ತು ಯಾವುದಕ್ಕೋಸ್ಕರ ಹೋರಾಡ್ತಾ ಇದ್ದೀರೋ, ಯಾವುದಕ್ಕೋಸ್ಕರ ಕಷ್ಟಪಡ್ತಾ ಇದ್ದೀರೋ, ಅದನ್ನೆಲ್ಲ ಆತನ ಮಹಿಮೆಯಲ್ಲಿ ತುಂಬಿರೋದನ್ನ ಆತನ ನಿಮ್ಮಲ್ಲಿ ಪ್ರಕಟಿಸದೆ ಇನ್ನೆಲ್ಲಿಯೇ ಪ್ರಕಟಿಸಕ್ಕೆ ಸಾಧ್ಯ. ಅದಕ್ಕೆ ನಾನು ಹೇಳ್ತಾ ಇರೋದು, ಶರೀರ ಸಮಸ್ಯೆಗಳಿಗೆ ಶರೀರದಲ್ಲೇ ಹೋರಾಡಬೇಡಿ, ಶರೀರ ಸಮಸ್ಯೆಗಳಿಗೆ ಆತನ ಮಹಿಮೆಯನ್ನು ಪ್ರಕಟಿಸಿ. ಆತನ ಮಹಿಮೆಯಾಗಿರುವ ಆ ಕೃಪೆಯು, ಆ ಸತ್ಯವು ಯೇಸುವಾಗಿದ್ದು ನಿಮ್ಮಲ್ಲಿ ಪ್ರಕಟವಾದ್ರೆ ಮಾತ್ರನೇ ಅದು ಸಾಧ್ಯ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ನಿಮ್ಮ ಸ್ಟ್ರಕ್ಚರ್ ಸರಿಯಾಗಿದ್ರೆ, ಎಫಿಷಿಯನ್ಸ್ 5:18 ಹೇಳ್ತಾ ಇದೆ, ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಅಂತ ಹೇಳಿದ್ರೆ ಏನು? ನಿಮ್ಮ ರಚನೆ, ನಿಮ್ಮ ಸ್ಟ್ರಕ್ಚರ್, ನಿಮ್ಮ ಪಾತ್ರೆ, ನಿಮ್ಮ ವೆಸಲ್ ದೇವರಿಗೆ ಪ್ರಿಯವಾಗಿರುವಾಗ ಪವಿತ್ರಾತ್ಮನು ಬಲವಾಗಿ ಬಂದು ತುಂಬುವನು. ಪವಿತ್ರಾತ್ಮನ ಅಭಿಷೇಕ ನಿಮ್ಮಲ್ಲಿ ಬಲವಾಗುವುದು. ಇದೇನು ಹೇಳ್ತಾ ಇದೆ? ಆದರೆ ಪವಿತ್ರಾತ್ಮ ಭರಿತರಾಗಿದ್ದು ಕೀರ್ತನೆಗಳಿಂದಲೂ ಆತ್ಮ ಸಂಬಂಧವಾದ ಪದಗಳಿಂದಲೂ
ಒಬ್ಬರಿಗೊಬ್ಬರು ಮಾತಾಡಿಕೊಳ್ಳುತ್ತಾ ನಿಮ್ಮ ಹೃದಯಗಳಲ್ಲಿ ಕರ್ತನಿಗೆ ಗಾನ ಮಾಡುತ್ತಾ ಕೀರ್ತನೆ ಹಾಡುತ್ತಾ. ಐ ಆಮ್ ನೌ ರಿಲೀಸಿಂಗ್ ದಿಸ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯಾವಾಗ ನಿಮ್ಮ ರಚನೆ, ನಿಮ್ಮ ಸ್ಟ್ರಕ್ಚರ್ ಪರ್ಫೆಕ್ಟ್ ಆಗಿದೆಯೋ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನು ಒಳಗಡೆ ಬರುವುದೇ ನಿಮ್ಮನ್ನು ಬಲಪಡಿಸೋಕೋಸ್ಕರ, ನಿಮ್ಮನ್ನು ಅಭಿಷೇಕ ಮಾಡೋದಕ್ಕೋಸ್ಕರ, ಆತ್ಮದ ವರಗಳನ್ನು ನಿಮ್ಮಲ್ಲಿ ಕಾಣುವ ರೂಪದಲ್ಲಿ ಪ್ರಕಟಪಡಿಸೋದಕ್ಕೋಸ್ಕರ, ದೇವರ ಪ್ರಸನ್ನತೆ ನಿಮ್ಮಲ್ಲಿ ಕಾಣುವ ರೂಪದಲ್ಲಿ ತೋರಿಸೋಕ್ಕೋಸ್ಕರ. ಯೇಸುವಿನ ನಾಮದಲ್ಲಿ ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗಿರೋಕ್ಕೋಸ್ಕರ, ನೀವು ಇನ್ನೊಬ್ಬರಿಗೆ ಆಶೀರ್ವಾದವಾಗ ಇರುವಾಗ ಮಾತ್ರನೇ ದೇವರ ನಾಮ ಮಹಿಮೆ ಪಡೋದು. ಹಲ್ಲೆಲೂಯಾ. ಈಗ ಕೂಡ ಅದನ್ನೇ ಜಾನ್ 7:38-39 ಅಲ್ಲಿ ಈ ರೀತಿಯಾಗಿದೆ, ನನ್ನನ್ನು ನಂಬಿದವನು ಹೊಟ್ಟೆ ಒಳಗಿಂದ ಶಾಸ್ತ್ರದಲ್ಲಿ ಹೇಳಿರುವ ಪ್ರಕಾರ ಜೀವಕರವಾದ ನೀರಿನ ಹೊಳೆಗಳು ಹರಿಯುವು ಎಂದು ಕೂಗಿ ಹೇಳಿದನು. ಇದನ್ನು ಯೇಸು ತನ್ನನ್ನು ನಂಬಿದವರು ಹೊಂದಲಿರುವ ಪವಿತ್ರಾತ್ಮ ವರವನ್ನು ಕುರಿತು ಹೇಳಿದನು. ಸೊ ನೀವು ಏನಕ್ಕಾದರೂ ಒಂದು ಬಯಸುವುದಾದ್ರೆ, ನೀವೇನಾದರೂ ದೇವರ ಬಳಿಯಲ್ಲಿ ಕೇಳುವುದಾದ್ರೆ ಪವಿತ್ರಾತ್ಮನನ್ನು ಕೇಳಿ. ಆಸ್ಕ್ ಫಾರ್ ದ ಹೋಲಿ ಸ್ಪಿರಿಟ್. ಯಾಕಂದ್ರೆ ನೀವು ಇವತ್ತು ಸಿಕ್ಕಾಕೊಂಡಿರುವ ಸಮಸ್ಯೆಗೆ ಕಾರಣ ಏನು ಅಂತ ನಿಮಗೆ ಗೊತ್ತಿಲ್ಲ. ಯಾಕೆ ಸಾಲದಲ್ಲಿ ಸಿಕ್ಕಾಕೊಂಡೆ ಅಂತ ಗೊತ್ತಿಲ್ಲ. ಯಾಕೆ ವ್ಯಾಪಾರ ಎಲ್ಲ ಅನುಕೂಲವಾಗಿದೆ ಅನ್ಕೊಂಡು ಮಾಡಿದ್ರು ನಷ್ಟ ಯಾಕೆ ಆಗ್ತಾ ಇದೆ ಅಂತ ನಿಮಗೆ ಗೊತ್ತಿಲ್ಲ. ಅಪ್ಪ, ನಿನ್ನ ಪವಿತ್ರ ಆತ್ಮನನ್ನು ನನ್ನಲ್ಲಿ ಸುರಿಸು. ನನಗೆ ಗೊತ್ತಿರುವ ವಿಷಯ, ಗೊತ್ತಿಲ್ಲದೆ ಇರುವ ವಿಷಯವನ್ನು ಆತನು ಬಂದು ನೋಡಿ ಅದರ ಪ್ರಕಾರವಾಗಿ ನಿನ್ನ ಪರಲೋಕದಲ್ಲಿರುವ ಕಾರ್ಯಗಳನ್ನು ಹೊಂದಿಕೊಂಡು ಆ ಮಹಿಮೆಯನ್ನು ಪವಿತ್ರಾತ್ಮನೇ ಪ್ರಕಟಿಸಿದ್ರೆ ಮಾತ್ರನೇ ನನಗೆ ಇದರಿಂದ ಬಿಡುಗಡೆ ನೋಡಕ್ ಸಾಧ್ಯ. ಹಲ್ಲೆಲೂಯಾ. ಅದನ್ನೇ ಈ ವಾಕ್ಯ ಹೇಳ್ತಾ ಇದೆ. ಯೇಸುವಿನ ನಾಮದಲ್ಲಿ ಈಗ ಸಭೆಯಾಗಿ ನೀವು ಆಶೀರ್ವಾದವನ್ನು ಅನುಭವಿಸ್ಬೇಕು ಅಂತ ಹೇಳಿದ್ರೆ ನಿಮ್ಮಲ್ಲಿ ಅನ್ಯೂನತೆ, ಐಕ್ಯತೆ, ಹೊಂದಾಣಿಕೆ ಇಲ್ಲದೆ ದೇವರ ಮಹಿಮೆ ಪ್ರಕಟವಾಗಕ್ಕೆ ಸಾಧ್ಯವಿಲ್ಲ. ಆ ಅಪೊಸ್ತಲರು 2:1 ಕೂಡ ಪವಿತ್ರಾತ್ಮನ ಬಲವಾಗಿ ಇಳಿದು ಬಂದಿದೆ. ಯಾವಾಗ ಅಂದ್ರೆ ಪಂಚಶಾಸ್ತಮ ದಿನದ ಹಬ್ಬವು ಬಂದಿರಲಾಗಿ ಅವರೆಲ್ಲರೂ ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂಡಿದರು. ಎಲ್ಲ ಹೇಳೋಣ, ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ, ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ. ಇದು ಎರಡು ಇದೆ, ಅದು ಒಂದು ಯೂನಿಟಿ ಅಂಡ್ ಇನ್ ಒನ್ ಪ್ಲೇಸ್. ಯೂನಿಟಿ, ಯುನೈಟೆಡ್ ಆಗಿ ಒಂದೇ ಸ್ಥಳದಲ್ಲಿ. ಇದರ ಅರ್ಥ ಏನ್ ಗೊತ್ತಾ? ಇಲ್ಲಿಂದ ಬರುವ ವಾಕ್ಯ ಬರುವ ಹಾಗೆ ನಿಮ್ಮಿಂದ ಸ್ವೀಕಾರ ಮಾಡಕೊಳ್ಳಕ್ ಆಗ್ತಾ ಇಲ್ಲ ಅಂದ್ರೆ ಅಲ್ಲಿ ದರ್ ಇಸ್ ನೋ ಸ್ಪಿರಿಟ್ ಆಫ್ ಯೂನಿಟಿ. ನಿಮ್ಮಲ್ಲಿರುವ ಆತ್ಮವು ಇಲ್ಲಿಂದ ಮಾತಾಡುವ ಆತ್ಮವು ಒಂದು ಕಾಂಟ್ರಾಕ್ಷನ್ ಇದೆ, ಅಂದ್ರೆ ಇಟ್ಸ್ ಕಾಂಟ್ರಡಿಕ್ಟಿಂಗ್. ಅದು ಹೊಂದಿಕೆಯಲ್ಲಿ ಹೋಗ್ತಾ ಇಲ್ಲ. ಆವಾಗ ಏನಾಗುತ್ತೆ, ನೀವು ಇದು ಎರಡು ಒಂದಾಗ್ಲಿಲ್ಲ ಅಂತ ಹೇಳಿದ್ರೆ ನೀವು ಒಂದೇ ಸ್ಥಳದಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಏನ್ ಅರ್ಥ ಗೊತ್ತಾ? ನೀವು ಒಂದೇ ಸ್ಥಳದಲ್ಲಿ ಇರಬೇಕು ಅಂದ್ರೆ ನೀವು ಏಕ ಮನಸ್ಸಿನಲ್ಲಿ ಇರಬೇಕು. ನೀವು ಏಕ ಮನಸ್ಸಿನಲ್ಲಿ ಇರಬೇಕು ಅಂದ್ರೆ ಎಲ್ಲರಲ್ಲೂ ಒಂದೇ ಆತ್ಮವಾಗಿರ್ಬೇಕು. ಸೊ ಹಾಗಾದ್ರೆ ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇದ್ದೀನಿ, ಇಲ್ಲಿಂದ ಬರುವ ಮಾತನ್ನು ನಿಮ್ಮಿಂದ ಹೊಂದಿಕೊಳ್ಳಕ್ ಆಗ್ತಾ ಇಲ್ಲ, ಒಪ್ಕೊಳ್ಳಕ್ ಆಗ್ತಾ ಇಲ್ಲ, ಸ್ವೀಕಾರ ಮಾಡ್ಕೊಳಕ್ ಆಗ್ತಾ ಇಲ್ಲ, ಇಲ್ಲ ನಾನು ಹೇಳಿದ್ದು ಬಿಟ್ಟು ವಿರುದ್ಧವಾದ ಕಾರ್ಯಗಳನ್ನು ನಿಮಗೆ ನಂಬ್ಕೊಳಕ್ ಆಗ್ತಾ ಇದೆ ಅಂದ್ರೆ ನೀವು ಇಲ್ಲಿಗೆ ಬರೋದು ಪ್ರಯೋಜನವಿಲ್ಲ. ಇಂಥ ಸತ್ಯವನ್ನು ಕೇಳೋದು ಪ್ರಯೋಜನವಿಲ್ಲ. ದರ್ ಇಸ್ ನೋ ಯೂನಿಟಿ ಇನ್ ದ ಸ್ಪಿರಿಟ್. ಈ ಆತ್ಮವು ಒಂದಾಗಿ ಇಲ್ಲದೆ ಇರುವಾಗ ಅಲ್ಲಿ ಅನ್ಯೂನ್ಯತೆ ಇಲ್ಲ, ಐಕ್ಯತೆ ಇಲ್ಲ. ಐಕ್ಯತೆ ಇಲ್ಲದೆ ಇರುವಾಗ ಒಂದೇ ಸ್ಥಳದಲ್ಲಿ ಇರಕ್ಕೆ ಸಾಧ್ಯವಿಲ್ಲ. ಏಕ ಮನಸ್ಸಿನಿಂದ ಒಂದೇ ಸ್ಥಳದಲ್ಲಿ ಕೂರಿರುವಾಗ ಮಾತ್ರನೇ ಮಹಿಮೆಯಾಗಿ ಬಲವಾಗಿ ಪವಿತ್ರಾತ್ಮನು ಕೆಳಗಡೆ ಇಳಿದರು. ಹಲ್ಲೆಲೂಯಾ. He came like a rushing mighty wind ಅಂತ ವಾಕ್ಯ ಹೇಳ್ತಾ ಇದೆ. ಈಗ ಅದಕ್ಕೆ ಹೇಳ್ತಾ ಇದ್ರು, ಇಂಥ ವಾಕ್ಯವನ್ನು ಇಲ್ಲಿಗೆ ಬಂದು ಕೂತ್ಕೊಂಡು ಇಲ್ಲಿಂದ ಬರೋ ಮಾತು ನಿಮಗೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಇಲ್ಲಿಗೆ ಬರೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ನಿಮಗೂ ಲಾಭ ಇಲ್ಲ, ನನಗೂ ಪ್ರಯೋಜನ ಇಲ್ಲ. ಯೇಸುವಿನ ನಾಮದಲ್ಲಿ ಈಗ ಪ್ರಾಫಿಟಿಕ್ ಆಗಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಅಪ್ಪ ನೀನು ಮಹಿಮೆಯಾಗಿ ಪವಿತ್ರಾತ್ಮನ ನನ್ನಲ್ಲಿ ಸುರಿಸುವಂತೆ ಈಗ ನನ್ನ ಮನಸ್ಸು ನಿನ್ನ ವಾಕ್ಯವನ್ನು ಸ್ವೀಕಾರ ಮಾಡಿಕೊಳ್ಳದೆ ಇರುವ ಹಾಗೆ ಏನಾದ್ರೂ ತಪ್ಪುಗಳಿದ್ರೆ, ಇಲ್ಲ ಹೊಂದಿಕೊಳ್ಳಿ ಹೋಗ್ತಾ ಇಲ್ಲ ಆದ್ರೆ ಅದಕ್ಕೆ ಕಾರಣವಾಗಿರುವ ಎಲ್ಲ ಶತ್ರುಗಳನ್ನ, ದುರಾತ್ಮಗಳನ್ನ, ಅಂಧಕಾರ ಕ್ರಿಯೆಗಳನ್ನ, ದುರಾತ್ಮಗಳನ್ನ ನಿರ್ಮೂಲ ಮಾಡ್ತಾ ಇದ್ದೀನಿ. ವಾಕ್ಯವನ್ನು ನಿನ್ನ ಆತ್ಮವಾಗಿ ಬರುವಾಗ ಅದರ ಜೊತೆ ಸೇರಿ ಒಂದಾಗಿ ನನ್ನ ಆತ್ಮವು ಅದರ ಜೊತೆ ಐಕ್ಯತೆಯಿಂದ ಏಕ ಮನಸ್ಸಿನಿಂದ ನಾವು ಒಂದೇ ಸ್ಥಳದಲ್ಲಿ ಈಗ ಕೂಡಿ ಇರುವುದರಿಂದ ಪವಿತ್ರಾತ್ಮನು ಬಲವಾಗಿ ನಮ್ಮಲ್ಲಿ ಇಳಿದು ಅವನ ಮಹಿಮೆಯನ್ನು ಪ್ರಕಟಪಡಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ರಿಸೀವ್ ಇಟ್, ರಿಸೀವ್ ಇಟ್, ರಿಸೀವ್ ಇಟ್ ಇನ್ ಜೀಸಸ್ ನೇಮ್. ಯೇಸುವಿನ ನಾಮದಲ್ಲಿ. ಸೊ ಯಾಕೆ ಇವತ್ತು ಬಿಲೀವರ್ಸ್ ಇಂಥ ಒಂದು ಸ್ಟ್ರಕ್ಚರ್ ಸರಿಯಾಗಿಲ್ಲದೆ ಇರುವ, ಖಾರ ತುಂಬದೇ ಇರೋದ್ರಿಂದ ಮೈ ಪ್ರಕಟವಾಗ್ತಾ ಇಲ್ಲ.
ಸೊ ಈಗ ಸಿಂಪಲ್ ಆಗಿ ಒಂದು ಉದಾಹರಣೆ ಹೇಳ್ಬಿಡ್ತೀನಿ. ತುಂಬಾ ಪಾಯಿಂಟ್ಸ್ ಇದೆ ಹೇಳಕ್ಕೆ, ಸಮಯ ಇಲ್ಲ. ಆದ್ರೆ ಇಮ್ಯಾಜಿನ್ ಮಾಡಿ ನೋಡಿ, ನಿಮ್ಮ ಮನೆಯಲ್ಲಿ ಬರೀ ತಿಂದು ಊಟ ಕೆಟ್ಟೋಗಿ 10 ದಿನ ಆಗಿದೆ, ಸ್ಮೆಲ್ ಬರ್ತಾ ಇದೆ, ಹೊಗೆ ಎಲ್ಲ ಬರ್ತಾ ಇದೆ. ಇಂಥ ಸ್ಥಳದಲ್ಲಿ ನೀವು ನೆಮ್ಮದಿಯಾಗಿ ಕೂತ್ಕೊಂಡು ಆರಾಮಾಗಿರಕ್ಕೆ ಸಾಧ್ಯನಾ? ಏನ್ ಮಾಡ್ತೀರಾ? ಹಾಗಾದ್ರೆ ನೀವು ಬಂದು ಇರ್ಬೇಕಂದ್ರೆ ನಿಮಗೆ ಅನುಕೂಲವಾಗಿರ್ಬೇಕು. ಯಾವ ಫ್ರೀಡಮ್ ಆಗಿ, ಯಾವ ಸ್ಮೆಲ್ ಇಲ್ಲದೆ, ಯಾವ ಒಂದು ಕಾರ್ಯವೂ ಇಲ್ಲದೆ ಆ ಥರ ಇದ್ರೆ, ಆ ರೀತಿ ಇದ್ರೆ ಮಾತ್ರನೇ ನಿಮಗೆ ಅಲ್ಲಿ ವಾಸ ಮಾಡಕ್ ಸಾಧ್ಯ. ನಿಮಗೆ ಶರೀರ ಪ್ರಕಾರವಾಗಿ ಒಂದು ಮನೆಯಲ್ಲಿ ವಾಸ ಮಾಡಕ್ಕೆ ಈ ರೀತಿ ಇರ್ಬೇಕಾದ್ರೆ, ಪವಿತ್ರಾತ್ಮನೋ ಅಂತ ಇಂಥ ಪರಿಶುದ್ಧನು, ಎಂಥ ನೀತಿವಂತನು, ಎಂಥ ಮಹಿಮೆಯುಳ್ಳವನು ಅಂತನು ಬಂದು ನಿಮ್ಮಲ್ಲಿ ವಾಸ ಮಾಡ್ಬೇಕಾದ್ರೆ ಅದೆಷ್ಟು ಪರಿಶುದ್ಧವಾಗಿರ್ಬೇಕು, ಅದೆಷ್ಟು ಕ್ಲೀನ್ ಆಗಿರ್ಬೇಕು, ಅದೆಷ್ಟು ಮಹಿಮೆ ಉಳ್ಳದಾಗಿರ್ಬೇಕು, ಅದರ ಕೆಪಾಸಿಟಿ ಯಾವ ರೀತಿ ಇರಬೇಕು, ಅದರ ಸಾಮರ್ಥ್ಯ ಎಂಥದ್ದಾಗಿರ್ಬೇಕು, ಇರ್ಬೇಕಾ ಇಲ್ವಾ? ಹಾಗಾದ್ರೆ ಇವತ್ತು ನೀವು ವ್ಯಕ್ತಪಡಿಸುವ ಎಲ್ಲ ಕಹಿಯಾದ ಕಾರ್ಯ, ಶರೀರ ಸ್ವಭಾವದ ಕಾರ್ಯಗಳು ದೇವರು ಬಂದು ವಾಸ ಮಾಡದ ಹಾಗೆ ತಡೆಯಾಗಿದೆ. ಇಮ್ಯಾಜಿನ್, ಇದು ಒಂದು ಸಾಕು ನಿಮಗೆ. ನಾನು ಹೇಳ್ತಾ ಇದ್ದೀನಿ, ಯೇಸುವಿನ ನಾಮದಲ್ಲಿ ಇವತ್ತು ನೀವು ಮಾಡುವ ಭಕ್ತಿ ನಿಮ್ಮನ್ನು ಪ್ರಮೋಟ್ ಮಾಡ್ಕೊಳ್ಳೋಕ್ಕೋಸ್ಕರ, ನಿಮ್ಮನ್ನು ಹೆಮ್ಮೆಯಾಗಿ ತೋರಿಸ್ಕೊಳ್ಳೋಕ್ಕೋಸ್ಕರ, ನಾನು ಎಷ್ಟು ಭಕ್ತಿ ಉಳ್ಳವನು ಅಂತ ತೋರ್ಸೋಕ್ಕೋಸ್ಕರ, ನಾನು 21 ದಿನ ಪಾಸಿಂಗ್ ಮಾಡಿದ್ದೀನಿ, ದೇವರು ಉತ್ತರ ಕೊಡದೇ ಇರ್ತಾರ? ಇಂಥ ಆತ್ಮಗಳನ್ನೆಲ್ಲ ಯೇಸು ನಿರ್ಮೂಲ ಮಾಡಲಿ. ಐ ಆಮ್ ಟೆಲಿಂಗ್ ಯು, ದಿಸ್ ಇಸ್ ವಾಟ್ ಇಸ್ ಸ್ಟಾಪಿಂಗ್ ಯು ಫ್ರಮ್ ಗಾಡ್ಸ್ ಗ್ಲೋರಿ ಬೀಯಿಂಗ್ ಮ್ಯಾನಿಫೆಸ್ಟೆಡ್. ಯೇಸುವಿನ ನಾಮದಲ್ಲಿ ಅದೇ ತರ ಅರ್ಥ ಮಾಡ್ಕೊಳ್ಳಿ. ತುಂಬಿರುವ ಪಾತ್ರೆಯಲ್ಲಿ ನೀವು ಇನ್ನೂ ಇದು ತುಂಬಿಸಕ್ಕೆ ಏನು ಪ್ರಯೋಜನ ಇಲ್ಲ. ಈಗ ಎಂಥ ಸತ್ಯದಿಂದ ತುಂಬಿದ್ದೀರಾ ಅಂತ ನೋಡಿ. ಈಗ ಫಸ್ಟ್ ಇಂಥ ಸತ್ಯ ನಿಮಗೆ ಬರ್ಬೇಕಂದ್ರೆ ಅಲ್ಲಿರುವ ಸತ್ಯ ಖಾಲಿ ಮಾಡಿ ಇಂಥ ಸತ್ಯನ ಸ್ವೀಕಾರ ಮಾಡುವ ಹೃದಯ ಇರಬೇಕು. ಹಾಗಿದ್ರೆ ಮಾತ್ರನೇ ಈ ಸತ್ಯ ಕೆಲಸ ಮಾಡೋದು. ಇವತ್ತು ಅನೇಕರು ಅವ್ರಿಗೇನ್ ತಿಳಿದಿದೆಯೋ ಅದೇ ಫೈನಲ್ ಅಂತ ಅನ್ಕೊಂಡಿರೋದ್ರಿಂದಾನೇ ಇಂಥ ಸತ್ಯ ಬಂದರೂ ಅವರಿಗೆ ಕೆಲಸ ಮಾಡ್ತಾ ಇಲ್ಲ. ತುಂಬಿದ ಪಾತ್ರೆ ಒಳಗಡೆ ಪವಿತ್ರಾತ್ಮನ ಸುರಿಸಕ್ಕೆ ಸಾಧ್ಯವಿಲ್ಲ. ಎಲ್ಲಿ ಬಾಯಾರಿಕೆಯಾಗಿದ್ದಾರೋ ಅಲ್ಲೇ ಪವಿತ್ರಾತ್ಮನ ಸುರಿಸಲ್ಪಡುವುದು. ಅಪ್ಪ, ನೀನು ಇನ್ನೂ ಹೆಚ್ಚಾಗಿ ಅರಿತುಕೊಳ್ಳಬೇಕು, ನಿನ್ನ ಪ್ರೀತಿನ ಹೆಚ್ಚಾಗಿ ಅನುಭವಿಸ್ಬೇಕು ಅನ್ನುವ ಆ ಬಯಕೆ ಉಳ್ಳವರಿಗೆ ಪವಿತ್ರಾತ್ಮನ ಕೂಡ ಸುರಿಸುವುದು. ಆಕ್ಚುಲಿ ಇನ್ನೂ ಒಂದು 10 minutes ಅಲ್ಲಿ ಐ ವಾಂಟ್ ಎಕ್ಸ್ಪ್ಲೇನ್ ದಿಸ್. ಗಿದಿಯೋನ್ ಜೀವನದಲ್ಲಿ ಯಾವ ತರ ಒಂದು ಸಾಧಾರಣ ಮನುಷ್ಯ ಅವನು ಹೇಳ್ತಾ ಇದ್ದಾನೆ ವಾಕ್ಯವನ್ನು ಹೇಳೋಕೆ ಅಂತ. ನಾನು ಹೇಳುವ ಕಾರ್ಯನ ತುಂಬಾ ಗಮನದಿಂದ ಕೇಳಿ. ಇವತ್ತು ನಿಮ್ಮ ಬಗ್ಗೆ ಈ ಇನ್ಸಿಡೆಂಟ್, ಗಿದಿಯೋನ್ ಜಡ್ಜಸ್ ಚಾಪ್ಟರ್ 6 ಅಲ್ಲಿ, ಮನೆಗೆ ಹೋಗಿ ಓದ್ ನೋಡಿ. ಜಡ್ಜಸ್ ಚಾಪ್ಟರ್ 6 ಅಲ್ಲಿ ಇಸ್ರೇಲ್ ಯಾವಾಗೆಲ್ಲ ತಪ್ಪು ಮಾಡ್ತಾರೋ ಅವಾಗೆಲ್ಲ ದೇವ್ರ ಕೈ ಬಿಟ್ಬಿಡ್ತಾರೆ. ಅವಾಗೇನ್ ಮಾಡ್ತಾರೆ, ಆಪೋಸಿಷನ್ಸ್, ಇಲ್ಲಿ ಕೂಡ ಈ ಮೀಡಿಯನೈಟ್ಸ್, ಅಮಲಕೈಟ್ಸ್, ಆಮೇಲೆ ಇನ್ನೊಂದು ಗ್ರೂಪ್, ಇವ್ರು 3 ಒಟ್ಟು ಜನ ಸೇರ್ಕೊಂಡು ಅಟ್ಯಾಕ್ ಮಾಡಕ್ ಬಂದು ಇವರು ನೆಮ್ಮದಿನೇ ಕೆಡಿಸ್ತಾ ಇರ್ತಾರೆ. ಇವರು ಬೆಳೆ ಬೆಳೀತಾರೆ, ಇವರೆಲ್ಲ ಬಂದು ಕುಯ್ಕೊಂಡು ಹೋಗ್ಬಿಡ್ತಾರೆ. ಇವರು ಕ್ಯಾಟಲ್ಸ್, ದನಗಳು, ಕುರಿಗಳು ಎಲ್ಲ ಬೆಳೆಸ್ತಾರೆ, ಇವ್ರು ಬಂದು ಎತ್ಕೊಂಡು ಹೋಗ್ಬಿಡ್ತಾರೆ. ಸುಮಾರು 7 ವರ್ಷ ಆ ರೀತಿ ನಡೆಯುವಾಗ ಯಾವ ಪರಿಸ್ಥಿತಿಗೆ ಬಂದ್ಬಿಟ್ರು ಅಂದ್ರೆ, ಈಗ ಇವರು ಬೆಳೆಯೋದು, ಕಷ್ಟಪಡೋದು, ದುಡಿಯೋದು ಎಲ್ಲ ದೋಚ್ಕೊಂಡು ಹೋಗ್ಬಿಡೋರು. ಇವ್ರಿಗೀಗ ಊಟಕ್ಕೆ ಕೂಡ ಗತಿ ಇಲ್ಲದೆ ಮರಣದ ಪರಿಸ್ಥಿತಿ. ಊಟಕ್ಕೆ ಕೂಡ ಗತಿ ಇಲ್ಲದೆ ನರಳಾಡ್ತಾ ಇರುವಾಗ ದೇವರೇ ಅಂತ ಕೂಗಾಡ್ತಾರೆ. ಆವಾಗ ಒಂದು ದೇವ ಮನುಷ್ಯನನ್ನು ಮೂಲಕ ಪ್ರವಾದನೆಯಾಗಿ ಮಾತಾಡ್ತಾರೆ. ಈಜಿಪ್ಟಿಂದ ಬಿಡುಗಡೆ ಮಾಡಿದ ನಾನೇ, ನಿನ್ನನ್ನು ವಿಲ್ಡರ್ನೆಸ್ ಅಲ್ಲಿ, ಮರುಭೂಮಿಯಲ್ಲಿ ನಡೆಸಿದ ನಾನೇ, ನಿನಗೆ ಜಯ ಕೊಟ್ಟಿದ್ದ ನಾನೇ, ನೀನು ಒಳ್ಳೆ ಸ್ಥಳದಲ್ಲಿ ಹಾಲು ಜೇನು ಹರಿಯುವ ಜಾಗಕ್ಕೆ ಕೂರಿಸಿದ್ದು ನಾನೇ ನಿನ್ನ ದೇವರು ಅಂತ ಹೇಳಿದ್ರು ನೀನು ನನ್ನನ್ನು ಬಿಟ್ಟು ಬೇರೆ ಒಂದು ಮಾಡಿ ಅದನ್ನ ದೇವರಾಗಿ ಆರಾಧನೆ ಮಾಡ್ತಾ ಇದೀಯ. ಆದ್ರಿಂದ ಏನಾಯ್ತು ಅರ್ಥ ಮಾಡ್ಕೊಳ್ಳಿ. ಇಸ್ರೇಲ್ ಕೂಗದಾಗ ದೇವರು ಬಂದ್ರು. ಈ ಕೂಗುವುದು ಯಾವುದಕ್ಕೆ ಹೋಲಿಕೆ? ಎಷ್ಟು ಜನಕ್ಕೆ ನಾನು ನಿನ್ನೆ ಫ್ಯಾನ್ ಉದಾಹರಣೆ ಕೊಟ್ಟೆ. ಅದರಲ್ಲಿ ನಮ್ಮ ಪಾತ್ರ ಏನು? ನೀವು ಸ್ವಿಚ್ ಆನ್ ಮಾಡೋದು ತುಂಬಾ ಕಷ್ಟನಾ? ನೀವೇನಾದ್ರೂ ಪ್ರಯತ್ನ ಮಾಡ್ಬೇಕಾ? ಇಲ್ಲ ಅದಕ್ಕೋಸ್ಕರ ವಿಶೇಷವಾದ ಜ್ಞಾನ ಬೇಕಾ? ವಿಶೇಷವಾದ ಬಲ ಬೇಕಾ? ವಿಶೇಷವಾದ ಟ್ಯಾಲೆಂಟ್ ಬೇಕಾ? ದೇವರು ಎದುರು ನೋಡ್ತಾ ಇರೋದಲ್ಲೇ ಐ ಜಸ್ಟ್ ನೀಡ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ವಿತ್ ಯುವರ್ ಬಾಡಿ.
ನಿನ್ನ ಜೊತೆ ನಿನ್ನ ಒಳಗಡೆ ಬರುವ ಅವಕಾಶ ಮಾಡಿಕೊಡು. ನಿನ್ನ ಹೃದಯದ ಬಾಗಿಲನ್ನು ತರು. ನಿನ್ನ ಮನಸ್ಸು ನನಗೆ ಅನುಕೂಲವಾಗಿರುವಂತೆ ಮಾಡು, ಸಾಕು. ನೀನು ತಟ್ಟುವ ಒಂದು ಸ್ವಿಚ್ ಅದೇ, ಬಾಕಿ ಎಲ್ಲ ನಾನೇ ಒಳಗಡೆ ಬಂದು ನನ್ನ ಮಹಿಮೆ, ನನ್ನ ಸಾಮರ್ಥ್ಯ, ನನ್ನ ಬಲ, ನನ್ನ ಜೀವ ನಿನ್ನಲ್ಲಿ ಪ್ರಕಟಪಡಿಸ್ತಾ ಇದ್ದೀನಿ ಅಂತ ಇದ್ದಾರೆ. ರಿಸೀವ್ ಇಟ್. ಐ ಆಮ್ ಟೆಲಿಂಗ್ ಇನ್ ದ ನೇಮ್ ಆಫ್ ಜೀಸಸ್. ಯಾರ್ಯಾರೆಲ್ಲ ಕುಗ್ಗಿ ಹೋಗಿದ್ದೀರೋ, ಈಗ ಈ ವಾಕ್ಯ, ಈ ಸ್ವಿಚ್ ಈಗ ಆನ್ ಆಗಿದೆ. ಯೇಸುವಿನ ನಾಮದಲ್ಲಿ ಇದರ ಫಲವನ್ನು ನೀವು ತೃಪ್ತಿಯಾಗಿ ಅನುಭವಿಸಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಸೊ ಈಗ ಇದರಲ್ಲಿ ಈಗ ಯಾವ ರೀತಿ ಸ್ಟ್ರಕ್ಚರ್ ಸರಿಪಡಿಸ್ತಾ ಇದ್ದಾರೆ, ಸ್ಟ್ರಕ್ಚರ್ ಸರಿಯಾದ ಮೇಲೇನೆ ಯಾವ ರೀತಿ ದೇವರ ಮಹಿಮೆ ಜೀವಶ್ವಾಸ ಎಂಬ ಯೇಸು ಬಂದು ಪವಿತ್ರಾತ್ಮನ ತುಂಬಿಸ್ತಾ ಇದ್ದಾರೆ. ಪವಿತ್ರಾತ್ಮ ಶರೀರದಲ್ಲಿ, ಗಿಡಿಯೋನ್ ಎಂಬ ಶರೀರದಲ್ಲಿ ತುಂಬುವಾಗ ಅಲ್ಲಿ ಆ ಮಹಿಮೆಯಾದ ಕಾರ್ಯಗಳು ಎಂಥದ್ದು ಅಂತ ಈಗ ನಾನು ಹೇಳ್ತೀನಿ. ಒಂದು 10 minutes ಅಲ್ಲಿ ತುಂಬಾ ಗಮನವಾಗಿ ಕೇಳ್ಕೊಳ್ಳಿ. ಇವತ್ತು ಇದು ನಿಮಗೆ ಚೆನ್ನಾಗಿ ಈ ಪಿಕ್ಚರ್ ಆತ್ಮವಾಗಿ ಒಳಗಡೆ ಹೋಗ್ಬಿಟ್ರೆ, ನೀವು ಇರುವ ಕೆಲಸಗಳಲ್ಲೇ ನಾನೇ ಲೋ ಕ್ಲಾಸ್ ಕೆಲಸ, ಲೋ ಪ್ರೊಫೈಲ್, ಏನು ನನಗೆ ಬೇರೆ ಏನು ಗತಿ ಇಲ್ಲ ಅನ್ನುವರು ಕೂಡ ಇವತ್ತು ದೇವರ ಮಹಿಮೆಯನ್ನು ಪ್ರಕಟಪಡಿಸುವ ರೀತಿಯಲ್ಲಿ ನಿಮ್ಮ ಲೈಫ್ ಇರುವುದು, ನಿಮ್ಮ ಜೀವನ ಇರುವುದು, ನಿಮ್ಮ ಆಶೀರ್ವಾದ ಇರುವುದು, ನಿಮ್ಮ ಐಶ್ವರ್ಯ ಇರುವುದು, ನಿಮ್ಮ ಜಯಗಳು ಇರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಈಗ ಇಲ್ಲಿ ಕೂಡ ಈ ರೀತಿಯಾದ ಸಂಭವದಲ್ಲಿ ಇಸ್ರೇಲ್ ಕೂಗ್ತಾರೆ. ಆಗ ಇಲ್ಲಿಂದ ನೋಡೋಣ ನಾವು. ದೇವರು ಬಂದು ಏಂಜಲ್ ಮೂಲಕ, ಒಂದು ದೇವದೂತನ ಮೂಲಕ ಗಿದಿಯೋನ್ ಹತ್ರ ಈ ತರ ಮಾತಾಡ್ತಾನೆ. Surely I will be with you and you shall defeat the Midianites as one man. ಇವನು ಹೆಂಗಂದ್ರೆ ಅಟ್ಟಿಸ್ಕೊಂಡು ಬಂದು ಹೊಡೆಯೋದು ನೋಡಿ ಇವನು ಬಚ್ಚಿಕೊಂತ ಇದ್ದಾನೆ. ಅಂತ ಭಯ ಉಳ್ಳ ಮನುಷ್ಯ. ಅವನಿಗೆ ಹೋಗಿ ದೇವದೂತನ ಹೇಳ್ತಾ ಇದ್ದಾನೆ, ನಾನು ನಿನ್ನ ಜೊತೆ ಇರ್ತೀನಿ, ಈ ಮೀಡಿಯನೈಟ್ಸ್ನ ಎಲ್ಲರನ್ನು ಒಂದೇ ಮನುಷ್ಯನಾಗಿ ಒಡೆಯ ತರ ಹೊಡೆದು ಬಿಸಾಕ್ ಬರ್ತೀಯಾ ಅಂತ ಹೇಳಿದ ಕೂಡಲೇ ಇವನಿಗೆ ನಂಬಿಕೆ ಆಗ್ತಾ ಇಲ್ಲ. ಅದಕ್ಕೆ ಅವನು ನೆಕ್ಸ್ಟ್ ಈಗ ನೋಡಿ, ನಾನು ಏನಕ್ಕೆ ನೀವು ಬಂದಾಗ ವಾಕ್ಯವನ್ನು ಘನಪಡಿಸಿ ಅಂತ ಹೇಳೋಕೆ ಕಾರಣ ಹೇಳ್ತೀನಿ ನೋಡಿ. ಇಲ್ಲಿ ಗಿದಿಯೋನ ಮಾತಿನ ಹೇಳಿದ ಕೂಡಲೇ ವಾಕ್ಯವನ್ನು ಓದಿ 16-18. ಅವನು ವಾಕ್ಯವನ್ನು ಕೇಳಿದ ಕೂಡಲೇ ಏನಕ್ಕೆ ಹೋದ? ಏನ್ ತರವರೆಗೆ ಹೋದ? ವಾಕ್ಯವನ್ನು ಕೇಳಿದ ಕೂಡಲೇ ಏನ್ ತರಕ್ ಹೋದ? ಕಾಣಿಕೆಯನ್ನು ತರಕ್ ಹೋದ. ಹಾಗಾದ್ರೆ ಏನರ್ಥ? ಅವನಿಗೆ ಯಾವಾಗ ದೇವರ ವಾಕ್ಯ ಬಂತೋ, ಆ ವಾಕ್ಯವು ನನ್ನಲ್ಲಿ ನೆರವೇರಿದೆ ಅನ್ನುವ ಕುತೂಹಲ, ಆ ಸಂತೋಷ, ಆ ಆನಂದವನ್ನು ಕೊಂಡಾಡುವ ರೀತಿಯಲ್ಲಿ ಇವನನ್ನ ಘನಪಡಿಸಲೇಬೇಕು ಅಂತ ಹೋಗಿ ಕಾಣಿಕೆಯನ್ನು ತಗೊಂಡ್ಬರ್ತಾನೆ. ಇವತ್ತು ನೀವು ಬಿದ್ದುವ ಬೀಜ ಏನಕ್ಕೆ ಗೊತ್ತಾ? ಈ ವಾಕ್ಯವನ್ನು ಹೊಂದಿದ್ದೀನಿ, ಕಾರ್ಯ ನೆರವೇರೋದಕ್ಕೋಸ್ಕರ, ಕಾರ್ಯ ನೆರವೇರಿದೆ ಅನ್ನುವ ಕುತೂಹಲವನ್ನು ಕೊಂಡಾಡುವ ರೀತಿಯಲ್ಲಿ ದೇವರನ್ನ ಘನಪಡಿಸುವುದೇ ಬೀಜವನ್ನು ಬಿತ್ತುವುದು. ಇವತ್ತು ಅನೇಕರು ಇದನ್ನ ತಪ್ತವಾಗಿ ಮಾತಾಡ್ತಾ ಇದ್ದಾರೆ. ಇವತ್ತು ನಮಗೇನ್ ಬರ್ತಾ ಇದೆ ಅದಕ್ಕಿಂತ ಹೆಚ್ಚಾಗಿ ನಾವು ಬೇರೆ ಬಿತ್ತಾ ಇದೀವಿ. ಆದ್ರೆ ಅನೇಕರಿಗೆ ಗೊತ್ತಿಲ್ಲ ಅದು. ಆದ್ರೆ ನೀವು ಈ ಕಾರ್ಯವನ್ನು ಮಾಡೋದು, ಅದಕ್ಕೆ ಇವತ್ತು ಯಾರೇನಾರ ಅನ್ಕೊಂಡ್ಲಿ, ನಾನು ದೇವರ ನಿಯಮದ ಪ್ರಕಾರ, ದೇವರ ವಾಕ್ಯದ ಪ್ರಕಾರ, ಪವಿತ್ರಾತ್ಮನ ಪ್ರೇರೇಪಣೆಯ ಪ್ರಕಾರ ನಾವು ನಡೀತಾ ಇದ್ವಿ. ಅದರಿಂದ ಅದರ ಫಲವನ್ನು ಅನುಭವಿಸ್ತಾ ಇದ್ವಿ. ಯೇಸುವಿನ ನಾಮದಲ್ಲಿ ನೀವು ಬಂದು ವಾಕ್ಯ ಬಂದ ಕೂಡಲೇ ಆ ವಾಕ್ಯವನ್ನು ಘನಪಡಿಸೋರಾಗಿ ಬೀಜ ಬಿತ್ತುವಾಗ ಅದು ಏನ್ ತೋರಿಸ್ತಾ ಇದೆ ಅಂದ್ರೆ, ಇನ್ನು ಮುಂದೆ ಕಾರ್ಯ ನೆರವೇರಿದಕ್ಕೋಸ್ಕರ ಮಾಡ್ತಾರೆ ಅಂತ ಅಲ್ಲ, ಅವರು ನೆರವೇರಿಸ್ಬಿಟ್ಟಿದ್ದಾರೆ ಅನ್ನುವ ಕುತೂಹಲ ತಡ್ಕೊಳಕ್ಕಾಗದೆ. ಅಂದ್ರೆ ಶರೀರದಲ್ಲಿ ನಿಜವಾಗ್ಲೂ ಕಾರ್ಯ ಆಗಿದ್ರೆ ನಾವು ಯಾವ ರೀತಿ ಪಾರ್ಟಿ ಮಾಡ್ತೀವೋ, ಅದನ್ನ ವಾಕ್ಯ ಬಂದ ಕೂಡಲೇ ನನ್ನ ಮನಸ್ಸು ಕುತೂಹಲದಿಂದ ಆ ಆನಂದವನ್ನು, ಆ ಸಂತೋಷವನ್ನು, ಆ ಜಯವನ್ನು ಕೊಂಡಾಡುವ ರೀತಿಯಲ್ಲಿ ಆ ಮನುಷ್ಯನನ್ನು, ದೇವರನ್ನು ಘನಪಡಿಸುವ ಕಾರ್ಯ. ದೇವರನ್ನು ಘನಪಡಿಸುವಾಗ ಅದು 100% ಮಿಸ್ ಆಗೋದಿಲ್ಲ. ನನಗೆ ಯಾವಾಗಲ್ಲ ಇಕ್ಕಟ್ಟಾದ ಪರಿಸ್ಥಿತಿಯಲ್ಲಿ ಈ ರೀತಿ ಮಾತುಗಳು ಬಂದಾಗ, ಯಾರನ್ನ ಪ್ರೇಯರ್ ಮಾಡುವಾಗ ಬಿತ್ತು ಅಂತ ಮಾಡಿ ನಾನು ಬಿತ್ತಿದ್ದೀನೋ, ಅದರ ಫಲವನ್ನು ಮೆಷರ್ ಮಾಡೋಕ್ಕಾಗದೇ ಇರುವಲ್ಲಕ್ಕೂ ಇದಿದೆ. ಯಾಕಂದ್ರೆ ಇದು ದೇವರಲ್ಲಿ ಇರುವ ಕುತೂಹಲ, ದೇವರನ್ನು ಕೊಂಡಾಡುವ ಒಂದು ಕಾರ್ಯ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಸೊ ಅದಾದ ಮೇಲೆ 34ನೇ ವಾಕ್ಯ ಓದಿ. ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಗಿಡಿಯೋನ್. ದೇವರ ಆತ್ಮ ಗಿದಿಯೋನನ್ನ ಬಟ್ಟೆ ತರ ಹಾಕೊಂಡಂತೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಪ್ರಿನ್ಸಿಪಲ್ ಎಲ್ಲ ಕಡೆ ನಾವು ಏನ್ ಹೇಳ್ತೀವಿ ಅಂದ್ರೆ, ಆಕ್ಚುಲಿ ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕೇಮ್ ಅಪಾನ್ ಹಿಮ್, ದೇವರ ಆತ್ಮ ಅವನ ಮೇಲೆ ಬಂದನು ಅಂತ ಇದೆ. ನ್ಯೂ ಲಿವಿಂಗ್ ಟ್ರಾನ್ಸ್ಲೇಷನ್ ಅಲ್ಲಿ ಹೆಂಗಿದೆ ಅಂದ್ರೆ, ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕ್ಲೋತ್ ಗಿದಿಯೋನ್ ವಿತ್ ಪವರ್. ಹಂಗಾದ್ರೆ ಏನ್ ಅರ್ಥ ಗೊತ್ತಾ?
ಇದರ ರೆವಲ್ಯೂಷನ್ ಬಂದ್ಬಿಟ್ಟು, ಇವತ್ತು ನನ್ನ ಶರೀರಕ್ಕೆ ಶರ್ಟ್ ಅಲ್ವಾ? ಈಗ ಶರೀರ ವಿಶೇಷನ, ಶರ್ಟ್ ವಿಶೇಷನ? ಶರೀರ ವಿಶೇಷ. ಅದಕ್ಕೆ ಇದರ ಅರ್ಥ ಏನು ಗೊತ್ತಾ? ದ ಸ್ಪಿರಿಟ್ ಆಫ್ ದ ಲಾರ್ಡ್ ಕ್ಲೋತ್ ಗಿದಿಯೋನ್ ಅಂತ ಹೇಳಿದ್ರೆ, ದೇವರ ಆತ್ಮ ಕಾಣದೇ ಇರುವ ರೂಪದಲ್ಲಿದ್ದಾರೆ, ಅವರಿಗೆ ಬಟ್ಟೆ ಆಗಿ ಗಿದಿಯೋನನ್ನು ಹಾಕೊಂಡ್ರಂತೆ. ಹಾಗಾದ್ರೆ ಅಲ್ಲಿ ಡಿಸ್ಪ್ಲೇ, ಅಲ್ಲಿ ಮಹಿಮೆ, ಅಲ್ಲಿ ಬಲ, ಅಲ್ಲಿ ಸಾಮರ್ಥ್ಯ ಗಿದಿಯೋನ್ದಲ್ಲ. ಗಿದಿಯೋನ್ ಬರೀ ಕಾಣುವ ಡಿಸ್ಪ್ಲೇ, ನೋಡುವ ರೂಪದಲ್ಲಿರುವ ಕಾರ್ಯ. ಆದ್ರೆ ದೇವರ ಆತ್ಮ ಆತನ ಮಹಿಮೆಯನ್ನು, ಬಲವನ್ನು, ಸಾಮರ್ಥ್ಯವನ್ನು ಆ ಶರೀರದ ಮೂಲಕ ಪ್ರಕಟಿಸಿದ್ರು ಅಂತ ಅರ್ಥ. ಎಷ್ಟು ಅರ್ಥ ಆಗ್ತಾ ಇದೆ? ಹಾಗಾದ್ರೆ ಇಲ್ಲಿ ಶರ್ಟ್ ಯಾರಂದ್ರೆ ಗಿದಿಯೋನು, ದೇವರ ಆತ್ಮನೇ ದೇಹವಾಗಿ ಅಲ್ಲಿ ಪ್ರಕಟವಾಗಿದ್ದು. ಹಾಲೆಲೂಯ. ಸೊ ಆ ರೀತಿಯಾಗಿ ಪ್ರಕಟವಾದಾಗ ಈಗ ಏನ್ ನಡೀತಾ ಇದೆ ನೋಡೋಣ. ಈಗ ಇವನು ಗಿದಿಯೋನ್ ಬಂದ್ಬಿಟ್ಟು ದೇವದೂತನ್ ಬಂದು ಮಾತಾಡುವಾಗ, ನೀನು ಈ ತರ ಒಂದೇ ಮನುಷ್ಯನಾಗಿ ಮೀದಿಯನ್ನೆಲ್ಲ ಹೊಡೆದಾಕ್ಬಿಡ್ತೀಯ ಅಂತ ಹೇಳಿದ್ರೆ, ಇವನ್ ಬಂದು ಹೆಂಗ್ ಹೇಳ್ತಾ ಇದೆ ನೋಡಿ. ಮನೆಗೆ ಹೋಗಿ ನೋಡಿ, 6ನೇ ಅಧ್ಯಾಯ 11-15. ಏಂಜಲ್ ಆಫ್ ದ ಲಾರ್ಡ್ ಬಂದಾಗ್ಲೇ ಈ ಗಿದಿಯೋನ್ನ ಅಡ್ರೆಸ್ ಮಾಡ್ತಾರೆ. ಯಾರನ್ನ ಬಂದ್ರೆ ನಿಮ್ಮನ್ನ ಹೆಂಗ ಅಡ್ರೆಸ್ ಮಾಡ್ತಾರೆ? ನಿಮ್ಮನ್ನ ಹೆಸರು ಕರೀತಾರೆ ಅಲ್ವಾ? ಇಲ್ಲಿ ದೇವದೂತನು ಬಂದಿದ ತಕ್ಷಣ, ಯು ಮ್ಯಾನ್ ಆಫ್ ಮೈಟಿ ವೇಲರ್ ಅಂದ್ರೆ ಯು ದ ಸೂಪರ್ ಹೀರೋ ಅನ್ನೋ ರೀತಿಯಲ್ಲಿ ಬಂದು ಹೇಳ್ತಾ ಇದಾರೆ. ಇವ್ ನೋಡು, ನೀನು ಸುಮ್ಮನೆ ನನಗೆ ಈ ತರ ಎಲ್ಲ ಮಾತಾಡ್ಸಿ ಹೇಳ್ತೀವಲ್ಲ, ವೀಕ್ ಆಗಿರೋರ್ನ ಬಲಶಾಲಿ ಅಂದ ತಕ್ಷಣ ಸುಮ್ಮನೆ ಇರೋ, ಹಂಗೆಲ್ಲ ರೇಗಿಸ್ಬೇಡ. ಆ ರೀತಿ ಆಗ್ಬಿಟ್ಟ ಇವನು. ಯಾಕಂದ್ರೆ ಇವನು ಹೇಳ್ತಾ ಇದ್ದಾನೆ, ನಮ್ಮ ಕುಲದಲ್ಲಿ ಇರುವ ವೀಕೆಸ್ಟ್ ಕುಲ ನಮ್ದೇ, ಅದರಲ್ಲೂ ಕೊನೆಯದಾಗಿರುವ ಚಿಕ್ಕ ವ್ಯಕ್ತಿ ಅಡ್ರೆಸ್ಗೆ ಇಲ್ಲದೆ ಇರೋನು ನಾನು. ನೀನು ನನ್ನನ್ನು ಬಂದು ಸೂಪರ್ ಹೀರೋ, ಮೈಟಿ ಮ್ಯಾನ್ ಆಫ್ ವೇಲರ್, ಮೈಟಿ ವಾರಿಯರ್ ಅಂತೆಲ್ಲ ಹೇಳ್ತಾ ಇದೆಯಲ್ಲ. ಅರ್ಥ ಮಾಡ್ಕೊಳ್ಳಿ, ಅವನ ಶರೀರದ ಪರಿಸ್ಥಿತಿಯನ್ನು ಅವನು ಹೇಳ್ತಾ ಇದ್ದಾನೆ. ಆದ್ರೆ ಜಗದುತ್ಪತ್ತಿಗೆ ಮುಂಚೆನೆ ದೇವರ ಅವನನ್ನು ಏನಾಗಿ ಮಾರ್ಪಡಿಸಿದ್ದಾರೆ ಎಂಬುದನ್ನ ದೇವದೂತನು ಬಂದು ಹೇಳ್ತಾ ಇದ್ದಾನೆ. ನೀನು ಈಗ ಶರೀರದಲ್ಲಿ ಇರುವುದು ಸತ್ಯ ಅಲ್ಲ, ನಿನ್ನ ಶರೀರದ ವೀಕ್ನೆಸ್ ನಿಜ ಅಲ್ಲ. ನಾನು ನಿನ್ನನ್ನು ಜಗದುತ್ಪತ್ತಿಗೆ ಮುಂಚೆ ನಿನ್ನನ್ನು ಸೃಷ್ಟಿಸಿದರೆ ನೀನೇ ಸೂಪರ್ ಹೀರೋ, ನೀನೇ ಮೈಟಿ ವಾರಿಯರ್, ಯು ಆರ್ ದ ಮೈಟಿ ಮ್ಯಾನ್ ಆಫ್ ವೇಲರ್. ಹಲ್ಲೆಲೂಯಾ. ಅದಕ್ಕೆ ನಾನು ಹೇಳ್ತಾ ಇರೋದು, ದೇವರು ನಿಮ್ಮನ್ನು ಏನ್ ಕರೀತಾ ಇದ್ದಾರೋ ಅದನ್ನ ಒಪ್ಕೊಳ್ಳಿ, ಅದನ್ನ ಹೇಳಿ. ನೀವಿವತ್ತು ಇರುವ ಪರಿಸ್ಥಿತಿನೇ ಒಪ್ಕೋಬೇಡಿ. ನೀವಿವತ್ತು ಇರುವ ಪರಿಸ್ಥಿತಿ ನಿಮ್ಮ ಶರೀರ ಕಣ್ಣು, ಸುಳ್ಳಾದ ಕಣ್ಣು ನೋಡ್ತಾ ಇರೋದು. ಸತ್ಯವಾದ ಕಣ್ಣು, ನಿಮ್ಮ ಆತ್ಮದ ಕಣ್ಣು ನೋಡುವಾಗ, ಯು ಆರ್ ದ ಮೈಟಿ ಮ್ಯಾನ್ ಆಫ್ ವೇಲರ್, ಯು ಆರ್ ದ ಮೈಟಿ ವಾರಿಯರ್, ಯು ಆರ್ ದ ಡಿಸ್ಟ್ರಾಯರ್. ಯಾವ ರೀತಿ ಯೇಸು ಈ ಭೂಲೋಕದಲ್ಲಿ ಸೈತಾನ ಕ್ರಿಯೆಗಳನ್ನ ನಾಶಪಡಿಸೋದಕ್ಕೋಸ್ಕರ ಬಂದ್ರೋ, ಇವತ್ತು ನೀವು ನಾನು ಈ ಭೂಲೋಕದಲ್ಲಿ ಎಲ್ಲ ಸೈತಾನ ಕೆಲಸಗಳನ್ನ ನಾಶಪಡಿಸುವರಾಗಿ ದೇವರ ಆತ್ಮ ನಮ್ಮಲ್ಲಿ ಬಲವಾಗಿದೆ. ಹಲ್ಲೆಲೂಯಾ. ಸೊ ಹಾಗಾದ್ರೆ ದೇವರು ನಿಮ್ಮನ್ನು ಯಾವ ರೀತಿ ವಾಕ್ಯದಲ್ಲಿ ರೂಪಿಸಿದರೋ ಅದೇ ಸತ್ಯ, ಅದನ್ನ ಹೇಳಿ. ಶರೀರದಲ್ಲಿ ಕಾಯಿಲೆ ಇದ್ರೆ, ಇಲ್ಲ, ಶರೀರ ಕಣ್ಣು ಕಾಯಿಲೆ ನೋಡ್ತಾ ಇದೆ, ನನ್ನ ಆತ್ಮದ ಕಣ್ಣು ಸ್ವಸ್ಥತೆ ನೋಡ್ತಾ ಇದೆ. ನನ್ನ ಶರೀರ ಕಣ್ಣು ದರಿದ್ರವನ್ನು ನೋಡ್ತಾ ಇದೆ, ನನ್ನ ಆತ್ಮದ ಕಣ್ಣು ದೇವರ ಮಹಿಮೆ ಐಶ್ವರ್ಯವನ್ನು ನೋಡ್ತಾ ಇದೆ. ಎಲ್ಲಿ ತನಕ ಗಿದಿಯೋನ್ ಆ ವಾಕ್ಯವು ಅವನಲ್ಲಿ ಆತ್ಮದೊಂದಿಗೆ ಒಂದಾಗಲಿಲ್ವೋ ಅಲ್ಲಿ ತನಕ ಅವನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದ. ಏನ್ ಹೇಳ್ತಾ ಇದ್ದಾನೆ ಗೊತ್ತಾ? ನೀನ್ ಹಿಂಗೆ ನಮಗೆ ಚಾರ್ಜ್ ಮಾಡ್ಬಿಟ್ಟು ಅಲ್ಲಿ ಹೋಗಿ ಬಿಟ್ಬಿಟ್ಟು ಹೋಗ್ಬಿಡು, ಅವ್ನು ನನ್ನ ಹೊಡೆದು ಸಾಯಿಸ್ಬಿಡ್ಲಿ. ಅದಕ್ಕೆ ನೀನು ನಿಜವಾಗ್ಲೂ ಹೇಳುವುದಾದ್ರೆ ನೀನೊಂದು ಗುರುತನ್ನು ತೋರಿಸು. ಫಸ್ಟ್ ಟೈಮ್ ಏನಂತಾನೆ, ಏನೋ ನೀನು ಫಸ್ಟ್ ಟೈಮ್ ಏನು ಹೇಳ್ತಾನೆ, ನಾನು ಬರೋ ತನಕ ನಿಂಗೆ ಎಲ್ಲಿರೋ ನಾನು ಆಫರಿಂಗ್ ತರ್ತೀನಿ. ಅವಾಗ ಏನ್ ಮಾಡ್ತಾನೆ, ಒಂದು ಮಾಂಸವು ಮತ್ತೆ ರೊಟ್ಟಿ ಮತ್ತೆ ಅದರ ಬ್ರಾತ್, ಆ ಸೂಪು, ಅದು 3 ತಗೊಂಬಂದು ಬಂಡೆ ಮೇಲೆ ಹಾಕ್ತಾನೆ. ಅವಾಗ ದೇವದೂತನ ಏನ್ ಮಾಡ್ತಾನೆ, ಅವನ ಕೋಲನ್ನು ತಗೊಂಡು ಆ ಟಿಪ್ನ ಹಿಂಗೆ ಮುಟ್ಟಿದ ಕೂಡಲೇ ಆ ಬಂಡೆಯಿಂದ ಬೆಂಕಿ ಬಂದು ಸುಟ್ಟು ಕನ್ಸ್ಯೂಮ್ ಮಾಡ್ಬಿಡ್ತು. ಈಗ ಹೌದು, ಇದು ದೇವರೇ. ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಅವನು ಮಾಡಿದ ತರ ಇವತ್ತು ನಾವು, ನನಗೆ ಒಂದು ಸೈನ್ ತೋರಿಸು, ನನಗೆ ಒಂದು ಕಾರ್ಯ ಮಾಡು ಅಂದ್ರೆ ಅವನಿಗೂ ನನಗೂ ಇರುವ ವ್ಯತ್ಯಾಸ ಏನ್ ಗೊತ್ತಾ? ಅವನಿಗೆ ಪವಿತ್ರಾತ್ಮನು ಒಳಗಡೆ ಬಂದು ವಾಸ ಮಾಡುವ ಯೋಗ್ಯತೆ ಇರಲಿಲ್ಲ.
ಆ ಒಂದು ಕೆಪಾಸಿಟಿ ಇರಲಿಲ್ಲ. ಆದ್ರೆ ಇವತ್ತು ಯೇಸು ಕ್ರಿಸ್ತನ ರಕ್ತದ ಮೂಲಕ, ಮರಣದ ಮೂಲಕ, ಪುನರುತ್ಥಾನದ ಮೂಲಕ ಪವಿತ್ರಾತ್ಮನ ನಿರಂತರವಾಗಿ ನಮ್ಮಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ನಾವು ಗುರುತನ್ನು ಕೇಳುವ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ಒಂದು ಸಾಕು. ಆ ವಾಕ್ಯದ ಆತ್ಮ ನಿಮ್ಮನ್ನು ಪರಿಪೂರ್ಣವಾಗಿ ಬಿಡುಗಡೆ ಮಾಡಿ ಅದರ ಬಲವನ್ನು, ಅದರ ಮಹಿಮೆಯನ್ನು ನಿಮ್ಮಲ್ಲಿ ಪ್ರಕಟಪಡಿಸುವ ಸಾಮರ್ಥ್ಯ ಇದೆ. ಅಷ್ಟು ಹೇಳಿನೂ ಒಂದು ಮನುಷ್ಯನ ಹಾಗೆ ಹೊಡೆದು ಬಿಡ್ತೀಯ ಅಂದ ತಕ್ಷಣ ಸರಿ, ಈಗ ನಂಬಿಕೆ ಬಂತು. ಈಗ ನಂಬಿಕೆ ಬಂದು ಏನ್ ಮಾಡ್ತಾನೆ, ಮತ್ತೆ ಹೋಗಿ ಒಂದು 22,000 ಜನನ ಸೇರಿಸ್ತಾನೆ. ಎಲ್ಲ ಮನಾಸೆ ಆ ಕಡೆ ಎಲ್ಲ ಪಕ್ಕದಲ್ಲಿ ಊರೂರು ಇಲ್ವರಲ್ಲ ಎಲ್ಲ ದೇವ್ರು ಬಂದು ನೋಡ್ಬಿಟ್ಟು, ಇವ್ರನ್ನ ಹೊಡೆಯಕ್ಕೆ ಇಷ್ಟು ಜನ ನೀವು ಸೇರಿ ಹೊಡೆದ್ಬಿಟ್ಟು ಆಮೇಲೆ ನಮ್ಮ ಬಲದಿಂದ ಹೊಡೆದ್ವಿ ಅಂತ ಹೇಳ್ಕೊಂತೀರಾ, ಅದರಿಂದ ಇದರಲ್ಲಿ ಯಾರ್ಯಾರಿಗೆ ಭಯ ಇದೆಯೋ ಎಲ್ಲರನ್ನ ಮನೆ ಕಳ್ಸೋದ. ಎಲ್ಲ ಅದರಲ್ಲಿ ಅರ್ಧ ಹೋಗಿ ಒಂದು 10,000 ಜನ ಇದ್ದಾರೆ. 10,000 ಜನದಲ್ಲಿ ಈಗ ಇದು ಕೂಡ ಜಾಸ್ತಿನೇ, ಇದು ಕೂಡ ಅವರು ಹೆಮ್ಮೆಯಾಗಿ ಹೇಳ್ಕೊಂತಾರೆ. ಅದರಿಂದ ಇದರಲ್ಲಿ ಸ್ವಲ್ಪ ಜನ ಕಳ್ಸೋಣ. ಅದರಿಂದ ಅವ್ರನ್ನ ನೀರು ರಿವರ್ ಸೈಡ್ ಕೆರೆ ಬಳಿಯಲ್ಲಿ ಕರ್ಕೊಂಡ್ಬಂದು ಅದರಲ್ಲಿ ಯಾರೆಲ್ಲ ನೀರನ್ನು ನಕ್ಕಿ ಕುಡಿತಾರೋ ಅದನ್ನ ಒಂದು ಗುಂಪು ಮಾಡು, ಯಾರೆಲ್ಲ ಮೊಣಕಾಲು ಊರಿ ನೀರು ಕುಡಿತಾರೋ ಅದನ್ನ ಒಂದು ಗುಂಪು ಮಾಡು. ಆದ್ರೆ ನಾಯಿ ತರ ನಕ್ಕಿ ಕುಡಿಯೋರು ಒಂದು 300 ಜನ ಇರ್ತಾರೆ, ಅವ್ರನ್ನ ಮಾತ್ರ ಆರಿಸ್ಕೊಂತಾರೆ. ಅವಾಗ ದೇವದೂತನ ಹೇಳ್ತಾನೆ, ನೀನು ಈ 300 ಜನ ಜೊತೆ ಹೋಗಿ ನೀನು ಯುದ್ಧವನ್ನು ಗಳಿಸ್ತೀಯ.